ಹೇಳೋ ಅಪ್ಪ ಓಟೋ ಗೊತ್ತಲ್ಲ 2,000 ಫ್ರೀ, ಕರೆಂಟ್ ಫ್ರೀ, ನಿಮ್ಮ ಅಮ್ಮನಿಗೆ ಬಸ್ ಫ್ರೀ, ನಿನಗೇನೋ 3,000 ಆಗ್ತಾರಂತೆ. ಅಪ್ಪ ಹಂಗೆಲ್ಲ ಉಚಿತ ಭಾಗ್ಯಗಳು ನೋಡ್ಕೊಂಡು ಓಟ್ ಹಾಕಿದ್ರೆ ರಾಜ್ಯ ದಿವಾಳಿ ಆಗೋಗುತ್ತೆ, ಅಭಿವೃದ್ಧಿ ಆಗೋಕ್ಕಾಗಲ್ಲ. ಅವನು ನಮ್ಮ ಜಾತಿಯವನು, ಅವನಿಗೆ ಓಟ್ ಹಾಕ್ತೀನಿ ಅಂತ ಎಲೆ ಮೇಲೆ ಪ್ರಮಾಣ ಮಾಡಿದ್ದೀನಿ. ನೀನೇನಾದರೂ ನನ್ನ ಮಾತು ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕಿದ್ಯಾ ಅಂದರೆ ನಾನು ಇಲ್ಲೇ ನೇಣಿಗೆ ಹಾಕೋಬಿಡ್ತೀನಿ. ಬಿಡಪ್ಪ, ಪ್ರಮಾಣ ಮಾಡಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಅಪ್ಪ ಏನೋ ತಾಲೂಕು ಆಫೀಸಿಂದ ನೋಟಿಸ್ ಬಂದೈತಪ್ಪ. ನೋಟಿಸಾ? ನಮ್ಗೆ ಯಾರೆಲ್ಲ ಕೊಡ್ತಾರೆ ನೋಟಿಸು? ನಮ್ಮ ತಾತ ಮುತ್ತಾತ ಉತ್ತಿರೋ ಆಸ್ತಿ, 100 ವರ್ಷ ಇತಿಹಾಸ ಐತೆ. ವಫ್ ಬೋರ್ಡವ್ರಿಗೆ ಯಾವುದೇ ದಾಖಲೆಗಳು ಇರಬೇಕಾಗಿಲ್ಲಪ್ಪ. ಅವ್ರು ಯಾವ ಆಸ್ತಿನ ಬೇಕಿದ್ರು ಕೂಡ ಅವ್ರ ಆಸ್ತಿ ಅಂತ ಡಿಕ್ಲೇರ್ ಮಾಡ್ಕೋಬೋದು. ಬಿಡೋ ಕೋರ್ಟ್ಗೆ ಹೋಗೋಣ. ಇಲ್ಲಪ್ಪ, ಕೋರ್ಟ್ಗೆಲ್ಲ ಹೋಗೋಕ್ಕಾಗಲ್ಲ. ನಮ್ಮ ದಾಖಲೆಗಳನ್ನ ಎತ್ಕೊಂಡು ನಾಯಿ ಥರ ನಮ್ಮ ಜಮೀನು ಬಿಡಿಸ್ಕೊಳ್ಳೋದಕ್ಕೆ ವಫ್ ಬೋರ್ಡ್ ಅವ್ರ ಮುಂದೆ ಅಲ್ದಾಡ್ಬೇಕಪ್ಪ. ನಮ್ಮ ಭೂಮಿನ ನಾವು ಇಸ್ಕೊಳ್ಳೋದಕ್ಕೆ ಯಾವುದೋ ಬೋರ್ಡ್ ಹತ್ರ ಹೋಗಿ ನಮ್ಮ ಪತ್ರಗಳು ತೋರಿಸ್ಬೇಕಾ? ಅವ್ರು ಯಾವ ಪತ್ರಗಳು ತೋರಿಸೋಂಗಿಲ್ವಾ? ರೈತರಿಗೆ ಎಂಥ ಸ್ಥಿತಿ ಬಂದುಬಿಡ್ತಪ್ಪ. ದೇಶದ ಬೆನ್ನೆಲುಬು ಅಂತಾರೆ ರೈತರನ್ನ. ಸರ್ಕಾರನೂ ಏನು ಮಾಡಲ್ಲಪ್ಪ, ಎಲ್ಲ ಅವ್ರ ಕಡೆನೇ ಇದ್ದಾರೆ. ನಾನೇನಾದರೂ ಬೇರೆ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ನೋಡ್ತೀನಿ, ಲಾಯರ್ನೇನಾದರೂ ಕೇಳಿ. ನೀನೇನು ಆ ಥರದ್ದು ನಿರ್ಧಾರ ತೊಗೋಬೇಡಪ್ಪ.